ಬದಲಾವಣೆ ಆಗಿರುವಂತದ್ದು ಜಿಎಸ್ಟಿಯಲ್ಲಿ ಪ್ರಮುಖವಾಗಿ ಇನ್ಮುಂದೆ ಬದಲಾವಣೆ ಆಗಲಿದೆ. ಪ್ರಮುಖವಾಗಿ 2 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿಯಲ್ಲಿ ಇನ್ಮುಂದೆ 2 ಸ್ಲ್ಯಾಬ್ ಇಳಿಕೆ ಆಗಲಿರುವಂತದ್ದು. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಮಹತ್ವದ ಘೋಷಣೆಯನ್ನ ಮಾಡಿರುವಂತದ್ದು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯಾಗಿದೆ. ಇನ್ಮುಂದೆ 2 ಸ್ಲ್ಯಾಬ್ ಇಳಿಕೆ ಕಂಡಿರುವಂತದ್ದು. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಜಿಎಸ್ಟಿಯ ಸಭೆ ಬಳಿಕ ನಿರ್ಮಲಾ ಸೀತಾರಾಮನ್ ಈ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇನ್ಮುಂದೆ 5% ಮತ್ತು 18% ಸ್ಲ್ಯಾಬ್ಗಳು ಮಾತ್ರ ಬದಲಾವಣೆ ಆಗಲಿರುವಂತದ್ದು. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ 2 ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯಾಗಿದೆ. ಗಮನಿಸಬಹುದು, 5% ಮತ್ತು 18% ಸ್ಲ್ಯಾಬ್ಗಳು ಮಾತ್ರ ಬದಲಾವಣೆ ಆಗಲಿದೆ. ಜಿಎಸ್ಟಿಯಲ್ಲಿ ಈ ಒಂದು ಬದಲಾವಣೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತು ಈ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿ ಈಗ ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. Common man and middle class items may there is a complete reduction. Reduction from 18 or from 12 to 5%. I list out those items, all of whom have come to 5% from either 18 or from 12. Common man items such as hair oil, toilet soap, soap bars, shampoos, toothbrushes, toothpaste, bicycles, tableware, kitchenware and other household articles have all come to 5, whether they were in 18 or whether they were in 12. Similarly, reduction of GST from 5% to nil. 5 से 0 में जाने वाले items indicate कर रहा हूँ. Ultra high temperature milk, the UHT milk, chena or paneer, all the Indian breads will see nil rate. So roti kisi ke upar bhi, chapati or roti or paratha or whatever it is, they all come to nil. Reduction of GST